ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಟೌನ್ಶಿಪ್ ವಿಚಾರ ಇವತ್ತು ಒಂದು ಹೈ ಡ್ರಾಮಾ ರೀತಿ ನಡೆದಿದೆ. ರೈತರ ವಿರೋಧದ ಮಧ್ಯೆ ಅಥವಾ ಭೂ ಮಾಲೀಕರ ವಿರೋಧದ ಮಧ್ಯೆ ಅಲ್ಲಿ ಯಾವುದೋ ಮಂಡಲಹಳ್ಳಿನಲ್ಲಿ JMC ಸರ್ವೆಗೆ ಮುಂದಾಗಿದ್ದರಂತೆ GBA ಯಾರೋ ಅಧಿಕಾರಿಗಳು. ಜನ ಹೆಣ್ಣು ಮಕ್ಕಳು ಪೊರಕೆ ಹಿಡಿದುಕೊಂಡು ಬಂದಿದ್ದಾರೆ. ಅವರ ವಾಹನಗಳ ಮೇಲೆ ಯಾರೋ ಒಬ್ಬರೋ ಇಬ್ಬರು ಕಲ್ಲು ತೂರ್ಬಿಟ್ಟಿದ್ದಾರೆ. ನಂತರ ಪರಕೆನಲ್ಲಿ ಒಂದು ಇಬ್ಬರಿಗೆ ಬಾರಿಸಿದ್ದಾರೆ ಅಥವಾ ಬಾರಿಸಿಕೊಂಡಿದ್ದಾರೆ ಯಾರೋ ಒಬ್ಬರು. ಟೌನ್ಶಿಪ್ ನಿಲ್ಲಿಸಬೇಕು, ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ, ಬಲವಂತವಾಗಿ ಸರ್ವೆ ಕಾರ್ಯ ಮಾಡೋಕ್ಕೆ ಬಂದರೆ ಪರಕೆ ಹೊಡಿತೀವಿ ಅಂತ ಜನರ ಎಚ್ಚರಿಕೆ. ಆದರೂ ಹೋಗಿದ್ದಾರೆ ಆಫೀಸರ್ಸು, ಪೊಲೀಸ್ನವ್ರನ್ನ ರೈತರು ಜನ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ. ಸರಿ, ಗಲಾಟೆಗಳು ತಿಸ್ರ ಅಥವಾ ವಾದ ಪ್ರತಿವಾದಗಳು ಅಥವಾ ಘರ್ಷಣೆಯ ಹಂತವನ್ನು ತಲುಪಿದಾಗ ಹೆಚ್ಚುವರಿ ಪೊಲೀಸರು ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ದಾರೆ, SPಯ ಸಮೇತ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳೋ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ SP ಮಾತಿಗೆ ರೈತರು ಕೆರಳಿದ್ದಾರೆ. SP ಕಾನೂನಿಗೆ ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿರೋದೆಲ್ಲ ಸರಿ, ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ SP. ನೀವು ಪೌರುಷ ತೋರ್ಸೋಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸಿಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SPಗಳನ್ನು ಭಾಳ ಜನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ, ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದ್ಯಾಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದರೆ ಏನು ಕತ್ತೆ ಕಾಯ್ತಾ ಕೂತಿದ್ದಾರೆ, ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ ಆಮೇಲೆ. ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಚೀಫ್ ಮಿನಿಸ್ಟರ್ ಓಪನಿಂಗ್ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರದಲ್ಲಿ. ನಿಜ, ಆಡಳಿತದ ಓಪನಿಂಗ್ ಈ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಇಟ್ಸ್ ನಾಟ್ ಅ ಬ್ಯಾಡ್ ಜಾಬ್ ನನ್ನ ಪ್ರಕಾರ, ಕೆಟ್ಟದಾಗ ಮಾಡಿಲ್ಲ. ಹೌದು, ಅಂತ ಚೆನ್ನಾಗಿ ಮಾಡಿಕೊಂಡು ಇರೋ 1.5 ವರ್ಷಕ್ಕೆ ಚುನಾವಣೆಗೆ ತಯಾರಿಯಾಗಿ ಮಗದೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಿರೋ ಮುಖ್ಯಮಂತ್ರಿ ಇದನ್ನು ಯಾಕೆ ಈ ಹುಳ ಮೈ ಮೇಲೆ ಬಿಟ್ಕೊಂಡು ಓಡಾಡ್ತಿದ್ದೀರೋ ನಂಗೆ ಅರ್ಥವಾಗ್ತಿಲ್ಲ. ಈ ಯೋಜನೆ ಮಾಡದಿದ್ದರೆ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ. ಅಥವಾ ಯಾರು ಡಿಕ್ಲೇರ್ ಮಾಡಿಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದ್ದಾರಾ? ಏನಿಲ್ಲ. ಈ ಯೋಜನೆ ತಂದರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಿ ಆಗಬಾರ್ದೆಲ್ಲ ಆಗಿಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರು ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ನಂಗೆ ಎಲ್ಲರಿಗೂ ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ. ಒಂದು ವೇಳೆ ಯಾವುದೋ ಒಂದು ರಸ್ತೆ ಯೋಜನೆ, ಓಕೆ ಫೇರ್, ಡ್ಯಾಮ್ಗಳು, ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನಿಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನು ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನು ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಅವರಿಂದ ಕ್ಯೂ ತಗೊಂಡವ್ರ ಥರ ಪೊಲೀಸ್ನವರು ಬಿಹೇವ್ ಮಾಡಕೂಡ್ದು. ಐ ಆಮ್ ಟೆಲಿಂಗ್ ದಿ ಸ್ಟೇಟ್ ಪೊಲೀಸ್ಗೆ, ಇವೆಲ್ಲ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಮುಂದೆ ಭಾಳ ಕೆಟ್ಟ ಪರಿಸ್ಥಿತಿಗಳು ಟರ್ನ್ಗಳನ್ನು ತೊಗೊಂಡ್ರದ್ದು ನಾವು ನೋಡಿದ್ದೀವಿ ಹಿಂದೆ ಎಲ್ಲ. ನೀವು ಸುಮ್ಮನೆ ಹುಡುಗಾಟ ಆಡಬೇಡಿ, ಅಲ್ಲಿ ಕಾಕಿ ಬಟ್ಟೆ ಹಾಕಿದ್ದೀವಿ ಕೈಯಲ್ಲೇನೋ ಇದೆ ಅಂದ್ಬಿಟ್ಟು. ಏನಿಯೋ ಅದಾಗಿದೆ, ಗಲಾಟೆ ಆಯಿತು, ಡ್ಯಾಶ್. ಐ ಹೋಪ್ ಪೊಲೀಸ್ ಯು ಹ್ಯಾವ್ ಟು ಆ್ಯಕ್ಟ್ ವಿತ್ ಅಬ್ಸಲ್ಯೂಟ್ ಪೇಷನ್ಸ್. ಒಬ್ರಿಗೋ ಕಲ್ಲಲ್ಲಿ ಬೀಳಬಹುದು, ತೊಂದರೆ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ದಟ್ಸ್ ಹೌ ಪೇಷನ್ಸ್ ಇರಬೇಕಲ್ಲಿ. ಅವ್ರನ್ನ ಮೊದಲು ಕೂಲ್ ಮಾಡಿ. ಹೌದು, ಅನುಮಾನನೇ ಇಲ್ಲ. ಬಡದಾಕ್ಬಿಡ್ತೀನಿ, ಚಚ್ ಹಾಕ್ಬಿಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ, ಯಾಕೆ ಹೋಗ್ರೆ ಅಂತಂತಾರೆ. ಅದೇನು ಮಾಡ್ಕೊತಾರೆ? ಹೋಗಂದ್ಬಿಡ್ತಾರೆ. ಆಮೇಲೆ ಅದು ವಿಕೋಪಕ್ಕೆ ಹೋಗುತ್ತೆ. ನಾವು ನೋಡಿದ್ದೀವಿ ಇದನ್ನೆಲ್ಲ, ವಿಕೋಪಕ್ಕೆ ಹೋಗಿರೋದನ್ನ ಹಿಂದೆ. ದೆನ್ SP ಬಲಿಪಶುಗಳಾಗಿದ್ದೀರಿ, ಜ್ಞಾಪಕ ಇಟ್ಕೊಳ್ಳಿ. ಸರ್ಕಾರಗಳು ನಿಮ್ಮನ್ನು ಕೈ ಬಿಡುತ್ತವೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಗೌರ್ಮೆಂಟ್ ಇಲ್ಲಿ ನಿಮ್ಮನ್ನು ಕೈ ಬಿಡುತ್ತೆ, SPನ. ಸಿಚುವೇಶನ್ ಆಗಲಿಲ್ಲ ಅಂತ ಹಂಗೆ ಮಾಡ್ಕೋಬಾರ್ದು. ಇಟ್ಸ್ ನಾಟ್ ಎ ಫೇರ್ ಥಿಂಗ್. ಕೂಲ್ ಹ್ಯಾಂಡಲ್ ಮಾಡಿ ನಿಧಾನಕ್ಕೆ, ಸ್ವಲ್ಪ ಟೈಮ್ ತೊಗೊಳ್ಳಿ, ಒಂದಿನ ಕಳೀಲಿ. ಸರ್ವೆ ನಾಳೆಗೆ ಹಾಕ್ಕೊಳ್ಳಿ, ನಾಳಿದ್ದಕ್ಕೆ ಹಾಕ್ಕೊಳ್ಳಿ.
ಅದರಾಚೆ ನಾಳೆಗೆ ಹಾಕ್ಕೊಳ್ಳಿ, ಏನು ದೇಶ ಬಿದ್ದೋಗಲ್ಲ. ಈ ಯೋಜನೆ ನಾಳೆ ಬೆಳಿಗ್ಗೆ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗಡೆ ಮುಗಿದೋಗ್ಬೇಕು ಅಂತ ಅನ್ನೋದಕ್ಕೆ ಏನಾದ್ರು ದೇಶ ಬಿದ್ದೋಗುತ್ತಾ? ಆಗದೆ ಇದ್ದರೆ ಎಂಥದ್ದು ಏನಾರು ಆಗತ್ತಾ? ಯಾರೊಬ್ರು ಹೇಳಿ ನೋಡೋಣ, ಹೇಳಿ ನೋಡೋಣ ಯಾರೊಬ್ರು. ಸರ್ 16ನೇ ತಾರೀಕು ಎಕ್ಸಾಮ್ ಆಗದೆ ಇದ್ರೆ ಕತೆ ಏನು ಸರ್ ಮಕ್ಕಳದೊಂದು? ಏನಿಲ್ವಲ್ಲ ಆ ಥರ ಅರ್ಜೆನ್ಸಿ ಏನಿಲ್ವಲ್ಲ. ಯಾಕೆ ದೆನ್ ವೈ ಆರ್ ಯು ಆ್ಯಕ್ಟಿಂಗ್ ಲೈಕ್ ಡೆವಿಲ್ಗಳ ಥರ ಆಡ್ತಾ ಇದ್ದೀರಿ? ಹೋಗಿ ಹಂಗೆ ಆಡಬೇಡಿ. ಸಹಜವಾದ ಕೋಪ ಆಕ್ರೋಶದಲ್ಲಿ ಇರ್ತಾರೆ ರೈತರು. ಸರ್ಕಾರ ಹೇಳಿದೆಯಲ್ಲಪ್ಪ, ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ, ಕೊಟ್ಟ ಮೇಲೆ ಏನಕ್ಕೆ ನೀವು ಸಾಯಿ ಓದಾಡ್ತಾ ಇದ್ದೀರಿ? ಒಳ್ಳೆ ಇದ್ರ ಥರ ಇದ್ರ ಹುಳುಗಳ ಥರ ಒಳ್ಳೆ ಕೊಟ್ಟ ಮೇಲೆ ಏನಕ್ಕೆ ಓದಾಡ್ತಿದ್ದೀರಿ? ಅದಕ್ಕೆ ಹೇಳಿದ್ದು ಅದನ್ನು ಪ್ರಕಟ ಮಾಡಿ 80% ತೋರಿಸಿ ಅದು ಯಾರು ಅಂದ್ಬಿಟ್ಟು ಕೊಟ್ಟರೆ ಅವರು ಯಾವನು ಅದನ್ನು ತಡೆಯೋಕ್ಕಾಗಬಾರ್ದು. ಆಗ 20% ಜನ ಬಂದು ತಡೆದ್ರೆ ಅದನ್ನು ಕೇಳಿ ಅಂತ ನಾನು ಹೇಳೇ ಇಲ್ಲ. ಕರೆಕ್ಟ್, ನಾನು ಹೇಳೇ ಇಲ್ಲ ಅದನ್ನು ಕೇಳಿ ಅಂತ. ಕೇಳಬೇಕಾಗಿಲ್ಲ. ಆಗ ಅದು ಪ್ರೊಡ್ಯೂಸ್ ಮಾಡಿ. ಎಕ್ಸಾಕ್ಟ್ಲಿ. ಆಲ್ ರೈಟ್ ಅಂತಂದ್ರು. ತುಳ್ಳಾಟ ಕಿಲ್ಲಾಟ ಆಯಿತು. ಯಾರೋ ಒಬ್ಬರಿಗೆ ಪೊಲೀಸ್ನವ್ರಿಗೆ ಕಲ್ಲೆಟ್ ಯಾರು ಹೊಡೆದಿರಲ್ಲ, ಕ್ರಾಸ್ ಆಗಿ ಬಂದಿರುತ್ತೆ ಅದು. ಹಾಗೆ ಒಬ್ಬರು ರೈತರಿಗೂ ಆಗಿದೆ. ಹಾಗಾಗಿ ಅವ್ರಿಗೂ ಆಗಿದೆ. ಸರ್ವೆ ಕಾರ್ಯ, ರೈತರು ಪ್ರತಿಭಟನೆ, ಇನ್ಯಾರೋ ಕೆಲವರು ಪರ ಇದ್ದಾರಂತೆ, ಅವರು ನಡೀಲಿ ಸರ್ವೆ ಅಂತ. ನೀವು ನಡೀಲಿ ಸರ್ವೆ ಅನ್ನೋರು ಪ್ರತಿಭಟನೆ ಮಾಡ್ಕೊಳ್ಳಿ, ಬೇಡ ಅನ್ನೋರು ಮಾಡ್ಕೊಳ್ಳಿ. ಆದರೆ ಇದೆರಡನ್ನು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಮಾತುಕತೆಯ ಮೂಲಕ ಶಾಂತಯುತವಾಗಿ ಮುಂದುವರಿಸಬೇಕೆ ಹೊರತು ಯೋಜನೆಯನ್ನು ಇದನ್ನು ದಬಾವಣೆ ಮಾಡಿ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ, ಚಚ್ಚು ಬಿಡ್ತೀನಿ, ಗುದ್ದು ಬಿಡ್ತೀನಿ ಅಂದ್ಕೊಂಡು ಹೋದರೆ ಆ ಕಾಕಿ ಬಟ್ಟೆ ವಿಲ್ ಹ್ಯಾವ್ ಟು ಫೇಸ್ ಎ ಪ್ರಾಬ್ಲಮ್. ನಾನು ಇವತ್ತೇ ವಾರ್ನ್ ಮಾಡ್ತಾ ಇದ್ದೀನಿ, ಬಿ ಕೇರ್ಫುಲ್ ಅವ್ರುಗಳು. ನೀವು ಅನುಭವಿಸ್ತೀರಿ ಆಮೇಲೆ ನಾಳೆ. ಆಮೇಲೆ ಆ SP-ನೇ ಬಲಿಪಶು ನಂಬರ್ 1 ಬರೆದಿಟ್ಕೊಳ್ಳಿ ಬೇಕಾರೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಫಸ್ಟ್ ಡಿಮಾಂಡ್ ವಿಲ್ ಬಿ ಟು ರಿಮೂವ್ ದಿ SP. ರೈಟ್, ಫಸ್ಟ್ ಡಿಮಾಂಡ್ ವಿಲ್ ಬಿ ದಟ್. ಸೊ ಕೂಲಾಗಿರಿ ಆಫೀಸರ್ಸ್, ಅರ್ಜೆಂಟ್ ಮಾಡ್ಕೊಳ್ಬೇಕಾದ ಏನೂ ಇಲ್ಲ ಇದರಲ್ಲಿ. ಈಗ ಭೂಮಾಲೀಕರ ಒತ್ತಡ ಅಂದರೆ ಅವರ ಅನುಮತಿ ಇಲ್ಲದೇ ಸರ್ವೆ ಮಾಡಬಹುದಾ ಸರ್? ಬೇಸಿಕಲಿ ಒಂದು ಅನುಮತಿ ಬೇಕೋ ಬೇಡವೋ ಆಮೇಲೆ ನೋಡೋಣ. ಓಕೆ ದಬಾವಣೆ ಮಾಡಿ ಸರ್ವೆ ಮಾಡೋ ಅನಿವಾರ್ಯತೆ ಏನು? ಫಸ್ಟ್ ಆಫ್ ಆಲ್ ಅದೇನು ಹೇಳಿ ನನಗೆ. ಅನುಮತಿ ಬೇಕೋ ಬೇಡವೋ ಆಮೇಲೆ ನೋಡೋಣ. ಸರ್ಕಾರಗಳಿಗೆ ಅಧಿಕಾರ ಇರಬಹುದು ಒಂದು ಯೋಜನೆ ಎಂದಾಗ. ಬಟ್ ಈ ಯೋಜನೆಯಲ್ಲಿ 80% ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಒಳಕ್ಕೆ ಹೋಗಿ ಇನ್ನು ಉಳಿದವ್ರದ್ದು ಮಾಡೋದಕ್ಕೆ ಅಧಿಕಾರ ಇದೆ. 80% ಬೇಡ ಅನ್ನೋದಾದ್ರೆ ಹೆಂಗಿದೆ ನಿಮ್ಗೆ ಅಧಿಕಾರ? ಆಗ ಹೆಂಗೆ ಬರುತ್ತೆ ಅಧಿಕಾರ? ಬರಲ್ಲ. ಇಂತಹದೇ ಹೋರಾಟಗಳನ್ನು ಕಾಂಗ್ರೆಸ್ ನಡೆಸಿಲ್ವೇನು ಹಿಂದೆ? ನಡೆಸಿಲ್ವೋ? ದಿ ಸೋ ಕಾಲ್ಡ್ ಕಾಂಗ್ರೆಸ್ ಲೀಡರ್ಸ್ ಮಾತಾಡಿ ಒಬ್ಬೊಬ್ಬರವೇ. ನೀವು ನಡೆಸಿಲ್ವೋ ಈ ಥರದ ಹೋರಾಟಗಳನ್ನ ಹಿಂದೆ? ಆಗಿದೆ. ಭೂಸ್ವಾಧೀನದಲ್ಲಿ ಇರ್ಬೋದು, ಮತ್ತೊಂದರಲ್ಲಿ ಇರ್ಬೋದು. ನೀವು ಯಾರು ಲಾಠಿ ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು, ಅಥವಾ ಇನ್ನೊಂದು ಹಿಡ್ಕೊಂಡು, ಬರ್ಕೆ ಹಿಡ್ಕೊಂಡು, ಮತ್ತೊಂದು ಹಿಡ್ಕೊಂಡು ಪ್ರತಿಭಟನೆ ಮಾಡೇ ಇಲ್ವಾ ನೀವು? ಓಕೆ, ಐ ವಾಂಟ್ ಟು ಆಸ್ಕ್ ದ SP ಆಫ್ ರಾಮನಗರ ಡಿಸ್ಟ್ರಿಕ್ಟ್, ಅದು ಏನು ಇಲ್ಲ ಅಥವಾ ಬೆಂಗಳೂರು ದಕ್ಷಿಣ ರೀ ಸಾಹೇಬ್ರೆ, ಪೊರ್ಕೆ ವೆಪನ್ನ ಇಲ್ಲ ಸರ್, ಕಾನೂನಾತ್ಮಕವಾಗಿ ಅಲ್ಲ ಅದು. ದೆನ್ ಹೌ ಡು ಯು ಟೇಕ್ ಆಕ್ಷನ್ ಆನ್ ವಾಟ್? ಪೊರ್ಕೆ ವೆಪನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ. ಅಲ್ಲಿ ತಗೋಬೋದು ಬೇಕಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಜಂಗ್ಲಿ.